ಸಮಾರಂಭ. ದಯವಿಟ್ಟು ನಮ್ಮ ಪ್ರಶಸ್ತಿ ಪುರಸ್ಕೃತರು ಆದಂತಹ ಪ್ರೊಫೆಸರ್ ಎಚ್ ಲಿಂಗಪ್ಪ, ಚಿತ್ರದುರ್ಗ ಜಿಲ್ಲೆ, ದಯವಿಟ್ಟು ಇವರಿಗೆ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. 2025-26ನೇ ಸಾಲಿನ ಕಾಯಕ ಶರಣಶ್ರೀ ಪ್ರಶಸ್ತಿಗೆ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು ಭಾಜನರಾಗಿದ್ದಾರೆ. ಅವರಿಗೆ ಚಪ್ಪಾಳೆ ಬರಲಿ, ಚಪ್ಪಾಳೆಯ ಮುಖೇನ ಪ್ರೀತಿಯ ನಾವು ಧನ್ಯವಾದಗಳನ್ನ ತಿಳಿಸೋಣ. ಕನ್ನಡ ಸಾಹಿತ್ಯ ಲೋಕವು ಹಲವಾರು ಪ್ರತಿಭೆಗಳಿಂದ ಹಾಗೂ ಸದಾ ಭೂಷಿತವಾಗಿದೆ. ವಿದ್ಯಾರ್ಥಿಗಳ ನೆಚ್ಚಿನ ಪ್ರಾಧ್ಯಾಪಕರಾಗಿ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಸಮಾಜದ ನೇತಾರರೆನಿಸಿದ ಶರಣರ ಜೀವನದ ಕುರಿತು ಸಂಶೋಧನಾ ಪೂರ್ಣ ಕೃತಿಗಳನ್ನು ರಚಿಸಿದ ಮೇರು ಪ್ರತಿಭೆ ಪ್ರೊಫೆಸರ್ ಎಚ್ ಲಿಂಗಪ್ಪನವರು ನಿವೃತ್ತಿಯ ನಂತರವೂ ಸಾಹಿತ್ಯ ಸೇವೆಯನ್ನ ಅನವರತ ಮುಂದುವರಿಸಿರುವ ದಣಿವರಿಯದ ಸಾಹಿತಿ ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು. ಚಪ್ಪಾಳೆ ಬರಲಿ ದಯವಿಟ್ಟು. ಇವತ್ತಿನ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಅದು ಕಾಯಕ ಶರಣಶ್ರೀ ಪ್ರಶಸ್ತಿಗೆ. ಅಂದಿನ ಅವಿಭಾಜಿತ ಚಿತ್ರದುರ್ಗದ ಇಂದಿನ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮ ಲಿಂಗಪ್ಪನವರ ಹುಟ್ಟೂರು. 1955 ಫೆಬ್ರವರಿ 5ರಂದು ಶ್ರೀ ಹೊನ್ನಾರಪ್ಪ ಮತ್ತು ಶ್ರೀಮತಿ ಹನುಮಕ್ಕ ದಂಪತಿಯ ಹಿರಿಯ ಪುತ್ರರಾಗಿ ಜನಿಸಿದರು. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಜಗಳೂರಿನಲ್ಲಿ ಪ್ರೌಢ ಶಿಕ್ಷಣ, ಚಿತ್ರದುರ್ಗದಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣಗಳನ್ನ ಪೂರೈಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನ ಪಡೆದಿರುವಂತಹ ಇವರು 10ನೇ ಪದವಿಯನ್ನ ಪಡೆದಿದ್ದಾರೆ. ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಇವರ ಸೇವೆ ನಿರಂತರವಾಗಿ ಸಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಹಾರೈಸ್ತಾ ಇವತ್ತಿನ ಕಾಯಕ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪ್ರೊಫೆಸರ್ ಎಚ್ ಲಿಂಗಪ್ಪನವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ನಿಮ್ಮದೇ ಒಂದು ಚಪ್ಪಾಳೆ ಬರಲಿ. ಹಾಗೆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವಂತಹ ನಮ್ಮ ಪ್ರೊಫೆಸರ್ ಲಿಂಗಪ್ಪ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಚಪ್ಪಾಳೆ ದಯವಿಟ್ಟು ಸಾಕಾಗ್ಲಿಲ್ಲ, ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಇದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಹಾಗಾಗಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದೀಗ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರ ಮಾತು, ಅವರ ಹಿತನುಡಿಗಳನ್ನ ನಾವೆಲ್ಲರೂ ಕೇಳೋಣ. ಪ್ರೊಫೆಸರ್ ಎಚ್ ಲಿಂಗಪ್ಪ, ಚಿತ್ರದುರ್ಗ ಜಿಲ್ಲೆ. ವಿಶೇಷವಾಗಿ ಇಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿ ಹೊಸ ಚಳವಳಿಗೆ ನಿಜವಾದ ಅರ್ಥವನ್ನು ಕೊಡುವಂತೆ ಕೆಲಸವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಮಾಡಿದ್ದಾರೆ. ಮತ್ತು ಅವರ ಬಳಗ, ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಮಮಕಾರದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂಥ ಅಪರೂಪದ ಕ್ಷಣವನ್ನ ನನ್ನ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಸಿಗ್ತದ ಅನ್ನೋಂಥ ಭಾವನೆಯೂ ಕೂಡ ಇರಲಿಲ್ಲ. ಆದರೆ ಈ ಒಂದು ಸಂಘಟನೆಯನ್ನ ನೋಡಿದ್ರೆ ಬಹುಶಃ ಒಂದು 12ನೇ ಶತಮಾನದ ಸಂದರ್ಭದಲ್ಲಿ ನಡೆದಂಥ ಒಂದು ಚಳವಳಿಯ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವಂಥ ಕೆಲಸವನ್ನ ಇವತ್ತು ನಡೆದಿದೆ ಅಂತಕ್ಕಂಥ ಭಾವ ನನ್ನ ಮನಸ್ಸಿನಲ್ಲಿ ಬಂದಿದೆ. ನಾನು ಬಹಳ ಮಾತಾಡ್ತೀನಿ, ಆದರೆ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾತಾಡ್ಬೇಕಾಗಿದೆ. ನನ್ನ ಲೆಕ್ಕಾಚಾರ ಏನು ಅಂತಂದ್ರೆ, ಬಹಳ ಓದ್ಬೇಕು ಮನುಷ್ಯ, ಬಹಳ ಓದಿ ಗ್ರಹಿಸ್ಬೇಕು, ಆದರೆ ಕಡಿಮೆಯನ್ನು ಮಾತಾಡಬೇಕು. ನಾವು ಹೆಂಗಾಗಿದ್ದೀವಿ ಅಂದ್ರೆ ಕಡಿಮೆ ಓದ್ತೀವಿ, ಬಹಳ ಮಾತಾಡ್ತೀವಿ. ಈ ಕಡಿಮೆ ಓದಿ ಬಹಳ ಮಾತಾಡಿದ್ವಿಲ್ಲ, ಅದು ಅರ್ಥ ಇರೋದಿಲ್ಲ, ಸರಿಯಾದ ಊರ್ಣವಲ್ಲ ಅದು. ನಾನು ಇಲ್ಲಿ 3 ನಮ್ಮ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಲನ್ನಂದೇನವರು, ಅವರ ಸಂಬಂಧ ಕಳೆದ 35 ವರ್ಷಗಳ ಸಂಬಂಧ. ನಾನು ಯಾವತ್ತೂ ಅವರಿಗೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಿದವನಲ್ಲ. ಯಾವುದೇ ಒಂದು ಪುಸ್ತಕ ನಾನು ಬರೆದ್ರೆ ಆ ಪುಸ್ತಕವನ್ನು ಅವ್ರು ಕಳಿಸಿ, ಸರಿ ಇದಕ್ಕೊಂದು ಬೆನ್ನುಡಿ ಬರ್ವಿ ಅಂತ ಹೇಳ್ತೀನಿ, ಇದಕ್ಕೊಂದು ಮುನ್ನುಡಿ ಬರ್ರಿ ಅಂತ ಹೇಳ್ತೀನಿ, ಕಳಿಸಿ ಪ್ರೊಫೆಸರ್ ಬರೀತೀನಿ ಅಂತ ಹೇಳ್ತಾರೆ. ಆ ಪುಸ್ತಕನ ಕಳಿಸಿದ 3 ದಿವಸಕ್ಕೆ ಒಂದು ಬರೆದು ಕಳಿಸ್ತಾರೆ. ಆ ಬಂದು ಇಟ್ಕೊಂಡು ನೋಡಿ ನಮ್ಮ ಎಷ್ಟು ಅದ್ಭುತವಾಗಿ ಬರೆದಿದೆ ಅಂತ ಹೇಳಿ ಕವಿಗಳವರು ಬರೆದು ಕಳಿಸ್ತಾರೆ. ಆ ಪುಸ್ತಕಗಳಿಗೆ ಬರುತ್ತಾರೆ. ನಾನು ವಯೋನಿವೃತ್ತಿ ಹೊಂದಿ ಈಗ 12 ವರ್ಷ ಆಗಿದೆ. ವೃತ್ತಿಯಿಂದ ಅಧ್ಯಾಪಕನಾಗಿ ನನ್ನ ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನರಿಗೆ ಸರ್ಕಾರ ಕೊಟ್ಟ ಅನ್ನವನ್ನು ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಈ ತುಳಿತಕ್ಕೊಳಗಾದಂಥ ಮಕ್ಕಳ ಭವಿಷ್ಯವನ್ನು ಕಟ್ಟೋದಕ್ಕೆ ಬಹಳ ಕಷ್ಟವನ್ನು ಪಟ್ಟಿದ್ದೇನೆ. ಈ 12 ವರ್ಷಗಳಲ್ಲಿ ಸುಮಾರು 55 ಪುಸ್ತಕಗಳನ್ನು ಬರೆದಿದ್ದೇನೆ.
ಆ 55 ಪುಸ್ತಕಗಳು ಯಾವುದು ಅಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ವಚನಕಾರರ ಬಗ್ಗೆ ಮತ್ತು ಸಮಾಜ ಪರಿವರ್ತನೆಯನ್ನ ಒಳಗೊಂಡಂತ ಮಾಸಿಯರ ಬಗ್ಗೆ. ನಾನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ, ನಾನು ಖಂಡಿತ ಎಡವಾದೂನೂ ಅಲ್ಲ, ಬಲವಾದೂನೂ ಅಲ್ಲ. ಬುದ್ಧನ ಮಧ್ಯಮ ಮಾರ್ಗವನ್ನು ಅನುಸರಿಸಿಕೊಂಡು ನನ್ನ ಜೀವನವನ್ನು ರೂಪಿಸಿಕೊಂಡು ಬಹಳ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ. ನನಗೆ ಈ ಒಂದು ಪುಸ್ತಕದ ಟೈಟಲ್ ಇದು ಬುದ್ಧ ಪ್ರಜ್ಞೆಯ ಕಾಯಿಕ ಜೀವಿಗಳು ಅಂತ. ಬುದ್ಧನಿಗೆ, ಬಸವಣ್ಣನಿಗೆ, ಅನುಭವ ವಚನಕಾರಗಳಿಗೆ ಏನ್ ಸಂಬಂಧ ಇದೆ ಅಂದ್ರೆ, ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿನೇ ಇದನ್ನು ರಿಲೇಟೆಡ್ ಮಾಡಿ ಈ ಪುಸ್ತಕದೊಳಗೆ 40 ಜನ ಶರಣರನ್ನ ಮತ್ತು ಆ ಶರಣೆಯರನ್ನ ಕುರಿತು ಅವರು ಬರೆದಂತೆ ವಿಚಾರಗಳನ್ನ ವಚನಗಳ ವಿಶ್ಲೇಷಣೆಗಳನ್ನು ಮಾಡುವಂತ ಕೆಲಸವನ್ನ ನಾನು ಮಾಡಿದ್ದೀನಿ. ಬಹಳ ಜಾಗರೂಕರು ಇದ್ದೀರಿ. ಇಲ್ಲಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಈ ಭಾರತ ಅಂತ ಹೇಳಿದ್ವಿ, ಭಾರತ ದೇಶ ಅಂತಾರಲ್ಲ, ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಒಂದು ಭಾರತ ಬುದ್ಧ ಭಾರತ ಅಂತ ಹೇಳ್ಬೇಕು ನಾವು. ಎರಡನೇ ಭಾರತವನ್ನ ಬಸವ ಭಾರತ ಅಂತ ಕರಿಬೇಕು. ಮೂರನೇ ಭಾರತವನ್ನ ಭೀಮ ಭಾರತ ಅಂತ ಕರಿಬೇಕು. ಮಾತಾಡ್ತಾ ಒಂದು ಬುದ್ಧ ಭಾರತ, ಬಸವ ಭಾರತ, ಭೀಮ ಭಾರತ. ಈ 3 ಭಾರತಗಳಲ್ಲಿ ಹೆಚ್ಚು ಬಹಳ ಪ್ರಚಲಿತವಾಗಿ ಇವತ್ತು ನನಗೆ ಲಾಭ ಸಿಕ್ಕದ್ದು ಯಾವ ಭಾರತದಿಂದ ಅದು ನಾವು ಜನರಲ್ ಹೇಳ್ಬೇಕಾದ್ರೆ, ಬುದ್ಧ ಭಾರತ ಶಾಸನಾಂಗ ಆಗಿದೆ, ಬಸವ ಭಾರತ ಕಾರ್ಯಾಂಗ ಆಗಿದೆ, ಭೀಮ ಭಾರತ ನ್ಯಾಯಾಂಗ ಆಗಿದೆ. ಈ ಭೀಮ ಭಾರತ ನ್ಯಾಯಾಂಗ ಆಗಿರೋದ್ರಿಂದಲೇ ನಾವೆಲ್ಲ ಇಲ್ಲಿ ಕುತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ದೀವಿ. ಈ ನ್ಯಾಯಾಂಗ ಇರಲಿಲ್ಲ ಅಂದ್ರೆ ಭೀಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು, ಆ ಮನುಷ್ಯ ಹುಟ್ಟದಿದ್ದಿದ್ರೆ ನಾನು ಇಂಥ ಶರ್ಟ್ ಹಾಕಕ್ ಆಗ್ತಾ ಇದ್ದಿಲ್ಲ. ಇವತ್ತು ನಾವೇನಿದ್ದೀವಿ ಅಂಡರ್ ದಿ ಮರ್ಸಿ ಆಫ್ ಭೀಮ. ಭೀಮನ ಕರುಣೆಯಿಂದ, ಭೀಮನ ವಿಚಾರದಿಂದ, ಭೀಮನ ಪರಿಶ್ರಮದಿಂದ, ಭೀಮನ ಹೋರಾಟದಿಂದ ನಾವೆಲ್ಲರೂ ಇವತ್ತು ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಬಂಗಲೆಗಳ ವಾಸಕ್ಕೆ ಯಾರು ಕಾರಣ ಅಂತಂದ್ರೆ ಭೀಮನೇ, ಭೀಮ ಭಾರತ. ಹೀಗಾಗಿ ಈ ಭೀಮ ಭಾರತವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಮ್ಮ ಹನುಮಂತಯ್ಯ ಸರ್ ಬಹಳ ಸರಿ ಹೇಳಿದ್ರು. ಆದ್ಯ ವಚನಕಾರರು ಯಾರು? ಚೆನ್ನಯ್ಯ. ಗಣವಂತ ವಚನಕಾರರು ಅಂತಂದ್ಬಿಟ್ಟು ಎರಡು ಮಾತು ಇಲ್ಲ, ಸತ್ಯ ಅದು. 11 ವಚನಗಳನ್ನ ನೀವು ಓದ್ಬೇಕವು. ಆ 11 ವಚನಗಳ ವಿಶ್ಲೇಷಣೆ ನೋಡಿದಾಗ ಆತ ಬಹಳ ವೈಚಾರಿಕವಾಗಿ ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. 11 ವಚನಗಳು ಕೂಡ. ಆಮೇಲೆ 11 ವಚನಗಳಲ್ಲಿ ಎಲ್ಲಿಯೂ ಕೂಡ ಮೌಢ್ಯಕ್ಕೆ, ಪುರೋಹಿತ ಮೌಲ್ಯಕ್ಕೆ ಅವಕಾಶವೇ ಕೊಟ್ಟಿಲ್ಲ.